ಹನಿ ಟ್ರ್ಯಾಪ್ ಜಾಲದ ರಹಸ್ಯವನ್ನ ಬೆನ್ನು ಹತ್ತಿದೆ ಸಿಐಡಿ ಟೀಮ್. ನಿನ್ನೆ ಬೆಳಿಗ್ಗೆಯಿಂದಲೂ ಕೂಡ ಸಿಐಡಿ ತನಿಖೆಯನ್ನ ಮಾಡ್ತಾ ಇದೆ. ಸಚಿವ ರಾಜಣ್ಣ ಹನಿ ಟ್ರ್ಯಾಪ್ ಪ್ರಯತ್ನ ಅಂತ ಗೃಹ ಸಚಿವರಿಗೆ ಮನವಿಯನ್ನ ಸಲ್ಲಿಸಿದ್ರು. ದೂರ್ನ ರೀತಿಯಾದಂತಹ ಒಂದು ಮನವಿ ಅದು. ಸೊ ಗೃಹ ಸಚಿವರು ಅದನ್ನ ಸಿಐಡಿಗೆ ಕೊಟ್ಟಿದ್ದಾರೆ. ಈಗ ಸಿಐಡಿ ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಸಚಿವ ರಾಜಣ್ಣ ದೂರಿನಲ್ಲಿ ಒಂದು ರೀತಿ ಅಸ್ಪಷ್ಟವಾದಂತಹ ಮಾಹಿತಿ ಇದೆ. ಹಾಗಾಗಿ ರಾಜಣ್ಣರಿಂದ ಮಾಹಿತಿ ಪಡೆಯೋದಕ್ಕೆ ಸಿಐಡಿ ಕೂಡ ಮುಂದಾಗಿದೆ. ರಾಜಣ್ಣ ಕಚೇರಿಗೆ ತೆರಳಲು ಸಿಐಡಿ ತಂಡ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ. ದೂರಿನ ಅಂಶಗಳನ್ನ ಆಧರಿಸಿನೇ ನಿನ್ನೆ ಮಾಹಿತಿಯನ್ನ ಸಂಗ್ರಹಿಸಿದ್ರು ಸಿಐಡಿ ಅಧಿಕಾರಿಗಳು. ಹೆಚ್ಚಿನ ಮಾಹಿತಿಯನ್ನ ಪಡೆದು ರಾಜಣ್ಣ ಅವರನ್ನ ವಿಚಾರಣೆ ನಡೆಸೋದಿಕ್ಕೆ ಸಿಐಡಿ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಇವತ್ತು ಸಚಿವರ ಕಚೇರಿಗೆ ಹೋಗಿ ಮಾಹಿತಿ ಸಂಗ್ರಹಿಸಲಿದೆ ಸಿಐಡಿ. ಈ ಬಗ್ಗೆ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ರಮೇಶ್, ನಿನ್ನೆಯಿಂದಲೂ ಕೂಡ ಈ ಹನಿ ಟ್ರ್ಯಾಪ್ ಕೇಸನ್ನ ಬೆನ್ ಹತ್ತಿದೆ ಸಿಐಡಿ ಟೀಮ್. ಸೊ ಇವತ್ತು ರಾಜಣ್ಣ ಅವರ ಕಚೇರಿಗೂ ಕೂಡ ಅಧಿಕಾರಿಗಳು ಹೋಗ್ತಾರಾ? ಅಲ್ಲೂ ಕೂಡ ಮಾಹಿತಿ ಸಂಗ್ರಹಿಸೋರು ಇದ್ದಾರಾ? ಆ ರೀತಿಯ ಸ್ಪಷ್ಟವಾದಂತ ಮಾಹಿತಿ ಸಿಡಿ ಮೂಲಗಳಿಂದ ಸಿಗ್ತಾ ಇರುವಂತದ್ದು. ಅಂದ್ರೆ ಮೊನ್ನೆ ರಾತ್ರಿ ಹಿರಿಯ ಅಧಿಕಾರಿಗಳಿಂದ ಈ ತನಿಖಾ ತಂಡಕ್ಕೆ ಒಂದು ಪ್ರಾಥಮಿಕ ವಿಚಾರಣೆಯನ್ನ ನಡೆಸಿ ವರದಿಯನ್ನು ನೀಡಿ ಅಂತ ಹೇಳಿ ಮಾಹಿತಿಯನ್ನ ನೀಡಲಾಯಿತು. ಆ ಹಿನ್ನೆಲೆಯಲ್ಲಿ ನಿನ್ನೆ ಬೆಳಿಗ್ಗೆಯಿಂದ ಅವರ ಸರ್ಕಾರಿ ನಿವಾಸ ಮತ್ತೆ ಸಂಬಂಧಪಟ್ಟಂತೆ ಕೆಲವೆಡೆ ಭೇಟಿಯನ್ನ ಕೊಟ್ಟು ಅಲ್ಲೊಂದಷ್ಟು ಮಾಹಿತಿಗಳನ್ನು ಪಡ್ಕೊಳ್ಳುವಂತ ಪ್ರಯತ್ನಗಳನ್ನ ಮಾಡಿದ್ರು. ಮತ್ತೆ ರಾಜಣ್ಣ ಅವರು ಕೊಟ್ಟಂತ ದೂರಿನ ಅಂಶವನ್ನ ಪರಿಶೀಲನೆ ಮಾಡಿ ಮುಂದೆ ಏನ್ ಮಾಡ್ಬೋದು ಅನ್ನುವಂತ ಪರಿಶೀಲನೆಗಳಾಗ್ತಾ ಇತ್ತು. ಆದ್ರೆ ಇಡೀ ದೂರು ಮತ್ತೆ ನಿನ್ನೆ ಮಾಡಿದಂತ ಪರಿಶೀಲನೆಯಲ್ಲಿ ಇನ್ನೊಂದಷ್ಟು ಪ್ರಶ್ನೆಗಳಿಗೆ ಉತ್ತರಗಳು ಸಿಗ್ತಾ ಇಲ್ಲ. ಯಾಕೆಂದ್ರೆ ದೂರಿನಲ್ಲಿ ಒಂದಷ್ಟು ಅಸ್ಪಷ್ಟ ಮಾಹಿತಿಗಳಿದೆ. ಮಾರ್ಚ್ ಮೊದಲ ವಾರದಲ್ಲಿ ಒಮ್ಮೆ ಬಂದ್ರು, ಅದಾದ್ರೆ 15 ದಿನಗಳಿಂದ ಮತ್ತೊಮ್ಮೆ ಬಂದ್ರು. ಇಬ್ರು ಹುಡುಗಿರು ಬಂದಿದ್ರು. ಅವರ ಡ್ರೆಸ್ಸಿನ ಒಂದಷ್ಟು ವಿಚಾರಗಳನ್ನ ಅಲ್ಲಿ ಉಲ್ಲೇಖವನ್ನ ಮಾಡ್ತಾರೆ. ಮತ್ತೆ ಗಡ್ಡಧಾರಿ ಯುವಕ ಬಂದಿದ್ದ ಅನ್ನುವಂಥದ್ದು ಈ ಸಂಬಂಧಪಟ್ಟಂತೆ. ಯಾಕೆಂದ್ರೆ ಮನೆ ಹತ್ರ ಹೋಗಿ ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಕೂಡ ಸಿಸಿಟಿವಿಗಳಾಗ್ಲಿ ಬೇರೆ ಯಾವ ಸಾಕ್ಷಿಗಳು ಇಲ್ಲ. ಹಾಗಾಗಿ ಇನ್ನೊಂದಷ್ಟು ಮಾಹಿತಿಗಳನ್ನ ದೂರುದಾರ KN ರಾಜಣ್ಣ ಅವರಿಂದನೇ ಪಡ್ಕೊಳ್ಬೇಕು ಅನ್ನೋ ನಿರ್ಧಾರಕ್ಕೆ ಸಿಐಡಿ ಅಧಿಕಾರಿಗಳು ಮುಂದೆ ಈಗ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಇವತ್ತು ಅವರ ಕಚೇರಿಗೆ ತೆರಳಿ ರಾಜಣ್ಣ ಅವರನ್ನ ಮಾಹಿತಿ ಪಡ್ಕೊಳ್ಳುವ ಮೂಲಕ ಅಥವಾ ಒಂದು ಹೇಳಿಕೆಯನ್ನ ಪಡ್ಕೊಳ್ಳುವ ಮೂಲಕ ಈ ದೂರಿನಲ್ಲಿ ಇನ್ನು ಯಾವ ರೀತಿಯ ತನಿಖೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಮಾಹಿತಿಗಳನ್ನ ಪಡ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ನಿರ್ಧಾರವನ್ನು ಮಾಡಿರುವಂತದ್ದು. ಇವತ್ತು 12 ಗಂಟೆಯ ನಂತರ ಅವರ ಕಚೇರಿಗೆ ಸಿಐಡಿ ಅಧಿಕಾರಿಗಳು ಹೋಗಿ ರಾಜಣ್ಣ ಅವರಿಂದ ಹೇಳಿಕೆಯನ್ನು ಪಡ್ಕೊಳ್ಳಿಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಯಾಕೆಂದ್ರೆ ಈ ಒಂದು ತನಿಖೆ ಅಥವಾ ವಿಚಾರಣೆ ಮುಂದುವರಿಬೇಕು ಅಂತಂದ್ರೆ ಇನ್ನೊಂದಷ್ಟು ಮಾಹಿತಿಗಳು ದೂರದಾರಿಂದಲೇ ಬೇಕು. ಸೊ ಆಗ ಸಂದರ್ಭದಲ್ಲಿ ಯಾಕೆಂದ್ರೆ 2 ಬಾರಿ ಆಗಿದೆ ಅನ್ನುವಂಥದ್ದನ್ನ ಅವರು ದೂರಿನಲ್ಲಿ ಉಲ್ಲೇಖವನ್ನು ಮಾಡ್ತಾರೆ. ಒಮ್ಮೆ ಸರ್ಕಾರಿ ಕ್ವಾರ್ಟರ್ಸ್ ನಲ್ಲಿ ಅಂತಾರೆ, ಆದ್ರೆ ಇನ್ನೊಂದು ಜಾಗ ಎಲ್ಲಿ ಅನ್ನುವಂಥದ್ದು ಉಲ್ಲೇಖ ಇಲ್ಲ. ಸೊ ಎಷ್ಟು ಜನ ಬಂದಿದ್ರು, ಅವಾಗ ನಿಮ್ ಜೊತೆ ಯಾರಿದ್ರು, ಸೊ ಅದಕ್ಕೆ ಏನಾದ್ರು ವಿಡಿಯೋಗಳಿದೆಯಾ ಅಥವಾ ಬೇರೆ ಏನಾದ್ರು ಸಾಕ್ಷಿಗಳಿದೆಯಾ, ಈ ಇದುಗಳನ್ನ ಕೊಟ್ಟಿದ್ದೆ ಅದರಲ್ಲಿ ಮುಂದೆ ತನಿಖೆಯನ್ನ ಮಾಡ್ಲಿಕ್ಕೆ ಅಥವಾ ವಿಚಾರಣೆಯನ್ನ ಮಾಡ್ಲಿಕ್ಕೆ ಒಂದಷ್ಟು ಹೆಲ್ಪ್ ಆಗುತ್ತೆ. ಹಾಗಾಗಿ ಅವರಿಂದನೇ ಮೊದಲು ಹೇಳಿಕೆಯನ್ನ ಪಡ್ಕೊಂಡು ಆ ನಂತರದ ಮುಂದಿನ ಕ್ರಮವನ್ನ ತೆಗೆದುಕೊಳ್ಳಿಕ್ಕೆ ಸಿಐಡಿ ಸಿದ್ಧತೆಯನ್ನು ಮಾಡ್ಕೊಂಡಿರೋದು. ಇವತ್ತು ರಾಜಣ್ಣ ಅವ್ರನ್ನ ಹೇಳಿಕೆಯನ್ನು ಪಡಿತೀವಿ ಅನ್ನುವಂಥದ್ದು ಸಿಐಡಿ ಮೂಲಗಳು ಹೇಳ್ತಾ ಇರುವಂತದ್ದು. ಥ್ಯಾಂಕ್ ಯು ರಮೇಶ್, ನಮ್ಮ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.